ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈವ್ಸ್ ನ್ಯೂಸ್ ಚಾನಲ್. ಯುಗಾದಿ ಮತ್ತು ರಂಜಾನ್ ಬ್ಯುಸಿನಲ್ಲಿ ಕರ್ನಾಟಕ ಹಬ್ಬದ ವಾತಾವರಣದಲ್ಲಿ ಮುಳುಗಿದರೆ ಆ ಗ್ಯಾಪಲ್ಲಿ ತುಮಕೂರು ಪೊಲೀಸರು ಒಂದು 6 ಜನರನ್ನು ಇಸ್ಪಿಟಾಡ್ತಾಯಿದ್ರು ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ. ಅಥವಾ ಎತ್ತಾಕೊಂಬಂದಿದ್ದ. ಯಾಕಂದರೆ ಇವ್ರುಗಳು ಮಾಡೋ ಕೆಲಸಕ್ಕೆ ದಾಖಲೆ ಕ್ರಿಯೇಟ್ ಆಗಿದ್ರೆ ನಾವು ಅರೆಸ್ಟು ಅಂತ ಹೇಳ್ಬೋದು, ಅಥವಾ ಅದು ಅನಧಿಕೃತವಾಗಿ ಎತ್ತಾಕೊಂಬಂದು ಅವ್ರಿಗೆ ಹಿಂಸೆ ಕೊಟ್ಟಿದ್ರೆ ಖಂಡಿತವಾಗಿ ನಾವು ಅದನ್ನು ಅರೆಸ್ಟು ಅಂತ ಹೇಳೋಕ್ಕಾಗಲ್ಲ. ಬರೀ ಎತ್ತಾಕೊಂಬರೋದು ಒಂದೇ ಅಲ್ಲ, ಇಸ್ಪಿಟ್ ಆಡ್ತಾ ಇದ್ದನ್ನು 6 ಜನ ಕರ್ಕೊಂಬಂದು ಅದರಲ್ಲಿ ಒಬ್ಬನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ನಿನ್ನೆಯಿಂದ ಇಡೀ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಇಸ್ಪಿಟ್ ಆಡ್ತಾಯಿದ್ರು ಅಂತ ಒಂದೇ ಒಂದು ದೊಡ್ಡ ಅಪರಾಧ ಅಂತ ಹೇಳಿ ಕರ್ಕೊಂಬಂದಿರೋ ಈ ಪೊಲೀಸರು ಏನೋ ಒಂದು ಪೆಟಿ ಕೇಸ್ ಹಾಕ್ಬೋದಾಗಿತ್ತು, ಅಥವಾ FIR ಆಗಿ ಏನೋ ಅಲ್ಲಿಗೆ ಕಳಿಸ್ಬೋದಾಗಿತ್ತು, ಫಾರ್ಮ್ಯಾಲಿಟೀಸ್ ಮಾಡ್ಬೋದಾಗಿತ್ತು. ಬಟ್ ಆ ಫಾರ್ಮ್ಯಾಲಿಟೀಸ್ಗೂ ಬಿಟ್ಟಾಕಿ ಅವ್ರು ಮಾಡಿರೋ ಒಂದೇ ಒಂದು ಕೆಲಸ ಅಂತಂದರೆ ಅವನನ್ನು ಕೊಂದು ಕೊಲೆ ಮಾಡಿ ಅವನನ್ನು ಜೀವಂತವಾಗಿದ್ದವನ್ನ ಹೆಣ ಮಾಡಿ ಈಗ ಹೇಳ್ತಾ ಇದ್ದಾರೆ ಅವನು ಹೃದಯಾಘಾತದಿಂದ ಸತ್ತ ಅಂತ. ಸತ್ತ ವ್ಯಕ್ತಿಯ ಕುಟುಂಬಸ್ಥರು ಕಾಂತರಾಜ್ ಅಂತ 45 ವರ್ಷದ ಕಾಂತರಾಜ್ ತುಮಕೂರು ಪೊಲೀಸ್ನವರ ಕೈಯಲ್ಲಿ ಕೊಲೆಯಾದಂಥ ವ್ಯಕ್ತಿ. ನಾನು ಯಾಕೆ ಪರ್ಟಿಕ್ಯುಲರಾಗಿ ಕೊಲೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕರ್ಕೊಂಬಂದರೆ ಅವನನ್ನು ಆರೋಗ್ಯವಾಗಿ ಅವರನ್ನು ವಾಪಸ್ ಕಳಿಸ್ಬೇಕಾದ್ದು ಅಥವಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ದು, ಮತ್ತು ಅದೇ ಕಂಡೀಷನ್ನಲ್ಲಿ ನೀವು ಅವರನ್ನು ವಾಪಸ್ ಕಳಿಸ್ಬೇಕಾದ್ದು ಪೊಲೀಸರ ಜವಾಬ್ದಾರಿ. ಈ ಕಾಕಿ ಪಡೆಗಳು ಈ ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡು ಕ್ರೂರ ಮೃಗಗಳ ರೀತಿಯಲ್ಲಿ ಕರ್ನಾಟಕದಲ್ಲಿ ತಮ್ಮ ದುರಾಡಳಿತವನ್ನು ಮೆರೆಯುತ್ತಾರೆ. ಇದೇನು ಮೊದಲನೇ ಬಾರಿ ಅಲ್ಲ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಬೆಂಗಳೂರಲ್ಲಿ 2 ತಿಂಗಳ ಹಿಂದೆ ವಿವೇಕ್ ನಗರ ಪೊಲೀಸರು ಒಬ್ಬ ದರ್ಶನ್ ಅನ್ನೋ ವ್ಯಕ್ತಿಯನ್ನು ಅನಧಿಕೃತವಾಗಿ ಕರ್ಕೊಂಬಂದು 4 ದಿವಸ ಠಾಣೆಯಲ್ಲಿ ಇಟ್ಕೊಂಡು ಅವನು ಚೆನ್ನಾಗಿ ಒಡೆದು ಬಡಿದು ಹಿಂಸೆ ಕೊಟ್ಟು ಟಾರ್ಚರ್ ಕೊಟ್ಟು 3rd ಡಿಗ್ರಿ ಕೊಟ್ಟು 3rd ಡಿಗ್ರಿ 4th ಡಿಗ್ರಿ 5th ಡಿಗ್ರಿ ಎಲ್ಲ ಕೊಟ್ಟುಬಿಡ್ತಾರೆ. ಯಾಕಂದರೆ ಇವನು ಯಾವನೂ ಕೇಳೋನಿರಲ್ಲ. ಈಗ ಆ ದರ್ಶನ್ ಅನ್ನೋ ವ್ಯಕ್ತಿನ ವಿವೇಕ್ ನಗರ ಪೊಲೀಸರು ಕಳೆದ 2 ತಿಂಗಳಿಂದ ಪ್ರಾಣ ತೆಗೆದುಹಾಕಿ ಕೊಲೆ ಮಾಡಿ ಅವನು ಬರೀ ಸಸ್ಪೆಂಡ್ ಮಾಡಿ ಕಳಿಸಿದ್ರು. ಮುಂದೆ ಏನು ಕ್ರಮ ಅನ್ನೋದನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ಪ್ರತಿದಿನ ಈ ಪೊಲೀಸರ ದುರ್ನಡತೆ ಪ್ರತಿದಿನ ಮೂಡುಬಿದ್ರೆ 4 ದಿವಸಗಳ ಹಿಂದೆ ಮೂಡುಬಿದ್ರೆನಲ್ಲಿ ಸಂದೇಶ್ ಅನ್ನೋ ಇನ್ಸ್ಪೆಕ್ಟ್ರು ಬಂದಿದ್ದು ಒಂದು ಕಡೆ ಆದರೆ ಅವನ ಮೇಲೆ ಸಾಲು ಆರೋಪಗಳು, 25 ಲಕ್ಷ ಕೊಡು ಇಲ್ಲ ಮಂಚಕ್ಕೆ ಬಾ ಅಂತ. ಈಗ ನೋಡಿದ್ರೆ ಇಲ್ಲಿ ವಾಪಸ್ಸು ತುಮಕೂರಿನಲ್ಲಿ ಯಾರು ಈ ಹಳ್ಳಿ ಕಡೆ ಸಾಮಾನ್ಯವಾಗಿ ನಾನು ಸಣ್ಣ ಹುಡುಗನಲ್ಲಿದ್ದಾಗ ಅಥವಾ ಯುಗಾದಿ ಹಬ್ಬಗಳು ನಡೆದಾಗ ಯುಗಾದಿ ಹೊಸ್ತಡ್ಕು ಅಂತ ಮಾಡಿದಾಗ ಸಣ್ಣ ಪುಟ್ಟ ಈ ಹುಣಸೆ ಬೀಜ ಆಡೋದು ಅಥವಾ ₹1 ₹2 ಒಂದು ಸಣ್ಣ ಪುಟ್ಟ ಗೇಮ್ ಥರ ಇದನ್ನು ಆಡಿ ಅದೊಂದು ಹಬ್ಬದ ವಾತಾವರಣ ಮಾಡ್ತಾ ಇದ್ದಂಥ ವ್ಯಕ್ತಿಗಳಲ್ಲಿ ಈಗ ನಾನು ಕೂಡ ಇಸ್ಪಿಟ್ ಆಡಿ ಅಂತ ನಾವು ಯಾರಿಗೂ ಪ್ರಮೋಟ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ಪ್ರಶ್ನೆ ನಿಜವಾಗ್ಲೂ ಇಸ್ಪಿಟ್ ಆಡೋದು ಅಪರಾಧ ಅನ್ನೋದಾಯಿತು ಅಂತಂದರೆ ಅವರಿಗೆ ಒಂದು ಪಿಟಿ ಕೇಸ್ ಹಾಕಿನೋ ಅಥವಾ ಒಂದು ಪೆನಾಲ್ಟಿ ಹಾಕಿನೋ ಅಥವಾ ವಾಟ್ ಈಸ್ ಅ ಲೀಗಲ್ ಪ್ರೊಸೀಜರ್ ಅದೇನಿದೆ ಅದನ್ನು ಫಾಲೋ ಮಾಡಿ ಕಳಿಸ್ಬೋದಾಗಿತ್ತು. ಬಟ್ ಅದನ್ನು ಮಾಡದೆ ತುಮಕೂರು ಪೊಲೀಸರು ಚೆನ್ನಾಗಿ ಹೊಡೆದು ಬಡ್ದಿರ್ತಾರೆ. ಯಾಕೆಂದರೆ ನಮಗೆ ಗೊತ್ತಿರೋದೇನು ಅಂತಂದರೆ, ಈ ಪೊಲೀಸವರು ಬಡಿಯೋದೇನು ಅಂತಂದರೆ ವಸೂಲಿ ತಗೊಂಬ, ಅವನ ಹತ್ರ ಒಂದು 5-6 ಸಾವಿರ ರೂಪಾಯಿ ಜೇಬಲ್ಲಿ ಇಡ್ತವೆ, ಆ ಜೇಬೆಲ್ಲ ವಸೂಲಿ ಮಾಡಿಕೊಂಡು ಇನ್ನು ಇವ್ರಿಗೆ ಫೋನ್ ಮಾಡು ಆಡ್ತೀಯ ಪಾಡ್ತೀಯ ಅಂತೇಳಿ ನುಣ್ಣಗೆ ಹೊಡೆದಿರ್ತಾರೆ. ಯಾಕಂದರೆ ಹೊಡೆದ್ರೆ ಚೆನ್ನಾಗಿ ಹೆಚ್ಚಿನ ಕಾಸು ವಸೂಲಿ ಆಗುತ್ತೆ ಅನ್ನೋ ಮನಸ್ಥಿತಿನಲ್ಲೇ ಇವೆಲ್ಲ ಇವ್ರು ಮಾಡೋದು. ಇವರೆಲ್ಲ ಒಂದು ರೀತಿ ಕಾಕಿ ಹಾಕ್ಕೊಂಡ್ರೋ ಒಂದು ರೀತಿಯ ಕರ್ನಾಟಕದ ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡ್ರೋ ಒಂದು ಮೃಗಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಮೃಗಗಳ ರೀತಿಯಲ್ಲೇ ಇವರು ವರ್ತನೆ ಮಾಡೋದು, ಸುಳ್ಳು ಕೇಸ್ ಹಾಕೋದು, ಜೈಲಿಗೆ ಕಳಿಸೋದು, ರೌಡಿ ಶೀಟರ್ಗಳು ಓಪನ್ ಮಾಡೋದು, ಸುಮ್ಮನೆ ಯಾವುದೇ ದಾಖಲೆ ಇಲ್ಲದ್ರೆ ಎತ್ಕೊಂಬಂದು ಅವರ ಪ್ರಾಣವನ್ನು ತೆಗೆದುಹಾಕೋದು. ಪ್ರಾಣ ತೆಗೆದುಹಾಕಿದ್ಮೇಲೆ ಇವರು ತುಮಕೂರಲ್ಲಿ ಅವನ ಕಾಂತರಾಜ 45 ವರ್ಷದ ಕಾಂತರಾಜನನ್ನು ಅವ್ರ ಮನೆಯವರೆಲ್ಲ ಸೇರಿಕೊಂಡು ಠಾಣೆಗೆ ಬೀಗ ಹಾಕಿ, ಈಗ ಠಾಣೆಗೆ ಬೀಗ ಹಾಕು ಇವ್ರಿಗೆ ಮುಖದ ತುಂಬ ಉಗಿ, ಇವ್ರುಗಳಿಗೆ ಯಾವುದೇ ರೀತಿಯ ಸಂಕೋಚಗಳಿಲ್ಲ. ಯಾಕೆ ಅಂತಂದರೆ ಇವರು ಆ ಮಟ್ಟಕ್ಕೆ ತಮ್ಮ ಜೀವನವನ್ನು, ಆ ಒಂದು ಭ್ರಷ್ಟಾಚಾರದ ಜೀವನವನ್ನು, ಆ ಒಂದು ರೀತಿಯ ಕಲಬೆರಕೆ ಆಡಳಿತವನ್ನು ಇವರು ದೇ ಆರ್ ಮೆಡಿಟರ್ ಡೈಲಿ ರೂಟೀನ್, ಅವ್ರ ಜೀವನದ ಒಂದು ಭಾಗ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ರಂಪರಾಮಣ್ಯ ಆದಮೇಲೆ ಇದೆಲ್ಲ ಬೀದಿಗೆ ಬಂದು ಠಾಣೆಗೆ ಬೀಗ ಹಾಕಿ ಅಲ್ಲಿನ SP ಇವರು ಬಂದು ತಪ್ಪಾಯಿತು ಅದಾಯಿತು ಅಲ್ರಿ. ಮಾಡಬೇಕಾದ್ರೆ ಕೆಲಸ ನೀವುಗಳು ಪ್ರಾಣ ತೆಗೆದ ಸಾಮಾನ್ಯ ಜನ ಏನಾದರೂ ಈ ಕೆಲಸ ಪೊಲೀಸ್ನವ್ರಿಗೆ ಮಾಡಿದ್ರೆ ನೀವೇನು ಮಾಡ್ತೀರಾ?
ಟಿಯರ್ ಗ್ಯಾಸ್ ಮಾಡ್ತೀರಾ, ಲಾಠಿ ಚಾರ್ಜ್ ಮಾಡ್ತೀರಾ, ಬೇಕಾದ್ರೆ ಗುಂಡು ಹಾರಿಸಿ ಬಿಡ್ತೀರಾ. ಅದೇ ಒಬ್ಬ ವ್ಯಕ್ತಿಗಳನ್ನು ತಗೊಂಬಂದು ಅನಧಿಕೃತವಾಗಿ ನೀವು ಇಟ್ಕೊಂಡು ಅವನ ಪ್ರಾಣವನ್ನು ತೆಗೆದಾಕ್ತೀರಾ. ಪ್ರಾಣ ತೆಗೆದ ಮೇಲೆ ಹೇಳ್ತೀರಾ ಇಲ್ಲ ಹಾರ್ಟ್ ಅಟ್ಯಾಕಿಂದ ಸತ್ತೋಗಿದ್ದಾನೆ. ಅವನ ಬಾಡಿ ನೋಡ್ಬೋದು ನೀವು, ಸಾಕಷ್ಟು ಮಾಧ್ಯಮಗಳು ಶೂಟ್ ಮಾಡಿದೆ. ಇಲ್ಲಿ ಹಣೆ ಬರ, ಹೊಟ್ಟೆ ಮೇಲೆ ಎಲ್ಲ. ಅಲ್ರಿ, ನೀವು ಹೂ ಆರ್ ಯು ಟು ಟಚ್ ದ ಬಾಡಿ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಜನ ಅನ್ಕೊಂತಾರೆ ಪೊಲೀಸರು ಹೊಡಿಬೋದು. ಯಾವುದೇ ಕಾನೂನಲ್ಲಿ ಪೊಲೀಸರು ನಿಮ್ಮನ್ನು ಟಚ್ ಮಾಡೋಂಗಿಲ್ಲ. ಬಿಲೀವ್ ಇಟ್ ಆರ್ ನಾಟ್. ನನಗೂ ಮತ್ತು ಪೊಲೀಸವ್ರಿಗೂ ಒಂದು 20 ವರ್ಷದ, ಯಾಕಂದರೆ ನಾವು ಕೋರ್ಟಲ್ಲೂ ಅವರನ್ನು ನೋಡ್ತೀವಿ, ಹೋರಾಟದಲ್ಲೂ ಅವ್ರನ್ನ ನೋಡಿದ್ದೀವಿ. ಎಲ್ಲೂ ಕೂಡ ಯಾರನ್ನು ಟಚ್ ಮಾಡೋಂಗಿಲ್ಲ. ಕಾನೂನನ್ನು ಪಾಲನೆ ಮಾಡಬೇಕು. ಬಟ್ ಇವತ್ತಿನ ಈ ಕ್ರೂರ ಮೃಗಗಳು ಯೂನಿಫಾರ್ಮ್ ಹಾಕ್ಕೊಂಡಿರುವಂಥ ಈ ಪೊಲೀಸರು ಯಾವುದೇ ತಲೆ ಕೆಡಿಸ್ಕೊಳಲ್ಲ. ಯಾಕೆ ಅಂತಂದರೆ ನೋಡಿ, ನೆನ್ನೆ ಅವನ ಕಾಂತರಾಜ ಸತ್ತೋದನಿಗೆ ಏನು ಆದೇಶ ಮಾಡಿರ್ಬೋದು? ಈ ತುಮಕೂರಿನ ಜಿಲ್ಲೆಯವರೇ, ತುಮಕೂರಿಂದ ಗೆದ್ದು ಬಂದಿರೋವಂಥ ಈ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು CID ತನಿಖೆ, CID ಏನು ಸ್ಪೆಷಲ್ಲ? CIDನಲ್ಲಿ ಕೂತರು ಅದೇ ಪೊಲೀಸರು. ನೋಡ್ರಿ, ಪೊಲೀಸರು ಸುಪ್ರೀಂ ಕೋರ್ಟ್ ಒಂದು ಸಾಕಷ್ಟು ಜಡ್ಜ್ಮೆಂಟ್ಸ್ ಇದೆ. ದ ರಾಂಗ್ ಡೂಯರ್ ಕೆನಾಟ್ ಬಿ ಎ ಇನ್ವೆಸ್ಟಿಗೇಷನ್ ಆಫೀಸರ್, ದ ರಾಂಗ್ ಡೂಯರ್ ಕೆನಾಟ್ ಬಿ ಎ ಜಡ್ಜ್ ಅಂತ. ಅಂದರೆ ಯಾರು ತಪ್ಪು ಮಾಡ್ತಾರೋ ಆ ಇಲಾಖೆಯವರು ಜಡ್ಜ್ ಕೆಲಸ ಮಾಡೋಂಗಿಲ್ಲ, ಇನ್ವೆಸ್ಟಿಗೇಷನ್ ಮಾಡೋಂಗಿಲ್ಲ ಅಂತಂದರೆ CID ಕೊಟ್ಟಿದ್ದಾರೆ. CIDಯಲ್ಲಿ ಕೂತ್ಕೊಂಡಿರೋದು ಕೂಡ ಇದೇ ಪೊಲೀಸ್ ಇಲಾಖೆಯ ಒಂದು ಅಂಗ CIDನಲ್ಲಿ ಕೂತಿದೆ. ಏನಂತ ರಿಪೋರ್ಟ್ ಕೊಡ್ತಾರೆ? ಲೋಕಲಲ್ಲಿ ಡಾಕ್ಟ್ರಲ್ಗೇನೋ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇವನ ರಿಪೋರ್ಟ್ಸ್ ಪೋಸ್ಟ್ ಮಾರ್ಟಮ್ PM ರಿಪೋರ್ಟ್ ಸಹ ಮ್ಯಾನಿಪುಲೇಟೆಡ್ ಮಾಡೋ ಅಂಥ ಒಂದು ನೆಟ್ವರ್ಕ್ಗಳನ್ನೇ ಪೊಲೀಸರು ಮಡ್ಕೊಂಡಿದ್ದಾರೆ. ಬಟ್ ಓದ ಜೀವ ಬರೋದಿಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಹಣದಿಂದ ನಿಮಗೆ ಸ್ಯಾಲ್ರಿ ಬರುತ್ತೆ ಪೊಲೀಸವ್ರಿಗೆ, ನಮ್ಮ ಹಣದಿಂದ ನಿಮ್ಮ ಜೀಪು, ನಮ್ಮ ಹಣದಿಂದ ನಿಮ್ಮ ಕುಟುಂಬಗಳು ನಡೆಯುತ್ತೆ. ಇಂಥ ಪರಿಸ್ಥಿತಿನಲ್ಲಿ ಈ ರೀತಿ ಹಣಕ್ಕೋಸ್ಕರ, ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ, ಸಂಬಳ ಬಿಟ್ಟು ಗಿಂಬಳಗೋಸ್ಕರ ಪ್ರಾಣ ತೆಗೆಯೋದು, ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟ್ರ್ ಹಾಕೋದು, ಕಾಮದ ಆಟಗಳಾಡೋದು, ಸುಳ್ಳು ಕೇಸ್ ಹಾಕಿ ವಸೂಲಿ ಮಾಡೋದು, ಕಳ್ಳತನ ಮಾಡೋದು, ATM ದರೋಡೆ ಮಾಡೋದು, ಲಾಡಿ ಬಿಚ್ಚೋದು, ರೇಪ್ ಮಾಡೋದು, ಇಂಥ ಕೆಲಸ ಮಾಡಿಲ್ಲ ಅಂತಿಲ್ಲ. ಎಲ್ಲ ಕೆಲಸಗಳನ್ನು ಮಾಡಿ ನಾನೊಬ್ಬ ಸತ್ಯ ಹರಿಶ್ಚಂದ್ರನ ಮಗ ಅಂತ ಹೇಳುವಂಥ ಇದೇ ಪೊಲೀಸ್ನವರು ನಿಜವಾಗ್ಲೂ ದೇ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಮೂರೂ ಪಕ್ಷಗಳಿಂದ ಇದು ಸಾಧ್ಯ ಇಲ್ಲ. 2028ಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಮಾಡ್ತಾರೆ. ಇವ್ರುಗಳನ್ನು ಎಲ್ಲಿಡಬೇಕು ಅಲ್ಲಿ ಇಡಬೇಕಾದಂಥ ವ್ಯವಸ್ಥೆ ಇದೆ. ಅಲ್ಲಿವರೆಗೂ ಎಷ್ಟು ಜನರ ಪ್ರಾಣಗಳನ್ನು ಇನ್ನು ಮುಂದೆ ತೆಗಿತಾರೋ ಗೊತ್ತಿಲ್ಲ. ಎಷ್ಟು ಜನರ ಮೇಲೆ ಭಾರತದಲ್ಲಿ 5 ಕೋಟಿ ಕೇಸುಗಳು ನಾನಾ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇದನ್ನು ಮುಗಿಸ್ಲಿಕ್ಕೆ, ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ 380 ವರ್ಷ ಬೇಕು ಅಂತಾನೆ. ಪ್ರತಿದಿನ ಸುಳ್ಳು ಕೇಸುಗಳನ್ನು ಹಾಕಿ ನ್ಯಾಯಾಲಯಗಳ ಮೇಲೆ ಬರ್ಡನನ್ನು ಮಾಡೋದು, ಪ್ರತಿದಿನ ರೌಡಿ ಶೀಟರ್ಗಳು ಓಪನ್ ಮಾಡೋದು, ಪ್ರತಿದಿನ ಸೆಟ್ಲ್ಮೆಂಟ್ಗಳು ಕೂತ್ಕೊಳ್ಳೋದು, ಪ್ರತಿದಿನ ಕ್ರೈಮ್ ಮಾಡೋದು. ಈಗ ಏನಾದರೂ ಮಾಡಿ ಅನಾಹುತಗಳಾಗಿ ಸತ್ತು ಹೋದರೆ ಇವತ್ತು ಹೋಮ್ ಮಿನಿಸ್ಟ್ರು ಕೂತ್ಕೊಂಡು CID ತನಿಖೆ ಮಾಡಿದ್ದಾರೆ. ನಮ್ಗೆ ಯಾವುದೇ ರೀತಿಯ ಇದರಲ್ಲಿ ನ್ಯಾಯ ಸಿಗುತ್ತೆ ಅಂತ ನನಗನ್ಸಲ್ಲ. ಕಣ್ಣು ಒರೆಸಲಿಕ್ಕೆ ಮಾಡಿರುವಂಥ ಆದೇಶ, ಇದನ್ನು ಸಕ್ಸಸ್ಫುಲ್ಲಾಗಿ ಇವರು ಮುಚ್ಚಾಕ್ತಾರೆ. ಮುಂದೆ ಇದನ್ನೆಲ್ಲ ಬದಲಾವಣೆ ಆಗಬೇಕು ಅಂತಂದರೆ, ಬದಲಾವಣೆ ವಿಧಾನಸೌಧದಲ್ಲಿ 224 ಜನರಿಗೆ ನೀವು ಯಾರು ಓಟ್ ಹಾಕ್ತಿರೋ ಅವರನ್ನು ಬದಲಾವಣೆ ಮಾಡಿದ್ರೆ ಮಾತ್ರ ಈ ಮೂರೂ ಪಕ್ಷಗಳನ್ನು ಹೊರಗಡೆ ಇಟ್ಟು 224 MLAಗಳನ್ನು ಬದಲಾವಣೆ ಆಗುವಂಥ ಆಪರೇಷನ್ಸ್ 2028ಕ್ಕೆ ಆಗಬೇಕಾಗಿದೆ. ನಾವುಗಳು ಕೂಡ ಅದನ್ನು ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೀವಿ. ನಾವುಗಳು ಕೂಡ ಅದರ ಒಂದು ಭಾಗವಾಗಿರ್ತೀವಿ ಅಂತ ಹೇಳುತ್ತಾ, ಕರ್ನಾಟಕದಲ್ಲಿ ಈ ಮೃಗಗಳ, ಈ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರ ಮೃಗಗಳ ವರ್ತನೆ ನಿಲ್ಲಲಿ ಅಂತ ಈ ಮೂಲಕ ಹೇಳುತ್ತಾ, ಸತ್ತ ಕಾಂತರಾಜ್ ಕುಟುಂಬಕ್ಕೆ ಆ ಧೈರ್ಯ ಸಿಗಲಿ. ಖಂಡಿತವಾಗಿ ಯಾವುದೇ ನ್ಯಾಯ ಸಿಗಲ್ಲ. ಯಾಕೆ ಅಂತಂದರೆ ಈ ಒಂದು ರಾಜ್ಯದಲ್ಲಿ ಯಾವುದೇ ಪಕ್ಷ ಆಗಿರ್ಬೋದು, ಸಾಮಾನ್ಯ ಜನರಿಗೆ ಯಾವತ್ತೂ ನ್ಯಾಯ ಕೊಟ್ಟವ್ರೆ ಅಂತ ನಮ್ಗೆ ಅನಿಸಲ್ಲ. CID ತನಿಖೆನೂ ಕೂಡ ಒಂದು ಕಣ್ಣು ಒರೆಸೋಂಥ ಒಂದು ಪರಿಸ್ಥಿತಿ ಅಂತ ಹೇಳುತ್ತಾ, ಮುಂದಾದರೂ ಇವೆಲ್ಲ ಬದಲಾವಣೆ ಆಗಲಿ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ ಫ್ರಮ್ ಟ್ರೂ ಲೈಫ್ ನ್ಯೂಸ್.